ವೀಕ್ಷಕರೇ, ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ಫಲ ಸಿಗ್ತಾ ಇದೆ, ಏನೆಲ್ಲ ಅನುಕೂಲತೆಗಳಿದೆ, ಏನೆಲ್ಲ ಅನಾನುಕೂಲತೆಗಳಿದೆ, ಹಣಕಾಸಿನ ವಿಚಾರಗಳಲ್ಲಿ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ, ಜನಗಳ ವಿಚಾರದಲ್ಲಿ ನೀವು ಹೇಗಿರಬೇಕು, ಪ್ಲಸ್ ಏನಿದೆ ಮೈನಸ್ ಏನಿದೆ ಅನ್ನುವಂಥ ವಿಸ್ತೃತವಾಗಿರತಕ್ಕಂಥ ವಿಷಯ ಬಹಳ ಅರ್ಥಪೂರ್ಣವಾಗಿರುವ ನೋಡಿ. ಒಂದು 10 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ಪೂರ್ಣವಾಗಿ ನೋಡೋದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ, ಯೂಸ್ ಆಗುತ್ತೆ. ಇನ್ನು ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾದ್ರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ, ಕುಂಭರಾಶಿಯವರಿಗೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ಈ ಕುಂಭರಾಶಿ ಅಂಡರ್ನಲ್ಲಿ ಬರುತ್ತೆ. ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣ, ಪೂರ್ವಭಾದ್ರದ ಮೊದಲ 3 ಚರಣ ಕುಂಭರಾಶಿ ಅಂಡರ್ನಲ್ಲಿ ಬರುತ್ತೆ. ಇನ್ನು ಬಿಂದಿಗೆ ಹೊತ್ತಿರತಕ್ಕಂಥ ಒಂದು ಸ್ತ್ರೀಯ ಲಾಂಛನ ಈ ರಾಶಿಯಾಗಿರುವಂಥದ್ದು. ರಾಶಾಧಿಪತಿ ಶನಿ ಪರಮಾತ್ಮ ಆದರೆ ವಾಯು ತತ್ವದ ರಾಶಿ, ಜೊತೆಗೆ ಪಶ್ಚಿಮ ದಿಕ್ಕು, ಪುರುಷಲಿಂಗ, ಶುದ್ರವರ್ಣ, ಕ್ರೂರ ಸ್ವಭಾವ, ಕಾಲಪುರುಷನ ಅಂಗದಲ್ಲಿ ಕಾಲುಗಳನ್ನು ಪ್ರತಿಪಾದಿಸುತ್ತದೆ. ರಾಶಿಯ ರತ್ನ ಬಂದು ನೀಲಂ ಆಗಿದೆ. ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರೋದು. ಮತ್ತೆ ಶುಕ್ರ ಮತ್ತು ಶನಿವಾರ ಅದೃಷ್ಟದ ದಿನಗಳಾಗಿರೋದು. ಇನ್ನು ಶನಿ ಪರಮಾತ್ಮ ಅದೃಷ್ಟದ ದೇವತೆ. 3, 6, 4, 8 ಅದೃಷ್ಟದ ಸಂಖ್ಯೆಗಳು. 8, 17, 26ನೇ ತಾರೀಕು ಅದೃಷ್ಟದ ದಿನಾಂಕಗಳಾಗಿರುವಂಥದ್ದು. ಇನ್ನು ಮಿತ್ರ ರಾಶಿ ಬಂದು ವೃಷಭ, ಮಕರ, ಮೀನ ಆದರೆ ಶತ್ರು ರಾಶಿ ಬಂದು ಮೇಷ, ಕಟಕ, ಸಿಂಹ ಆಗಿರುವಂಥದ್ದು. ನೋಡಿ, ಕುಂಭರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಈ ಸುಳ್ಳನ್ನು ಹೇಳೋದಕ್ಕೆ ಬಹಳ ಹೆದರಿಕೆ ಇರುತ್ತೆ. ಸುಳ್ಳನ್ನು ಹೇಳಲ್ಲ, ಏನೇ ಇದ್ರೂ ಕೂಡ ಸತ್ಯವನ್ನ ಹೇಳೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಕ್ಕಂಥ ವ್ಯಕ್ತಿ. ನಂಬಿಕಸ್ಥರು, ಒಮ್ಮೆ ಮಾತು ಕೊಟ್ಟುಬಿಟ್ರು ಅಂತಂದ್ರೆ ಮಾತಿಗೆ ತುಂಬಾ ಸ್ಟಿಕಾನ್ ಆಗಿರ್ತಾರೆ. ಕೊಟ್ಟ ಮಾತನ್ನ ನಡೆಸ್ಕೊಳ್ಳೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡುವಂಥದ್ದು. ಯಾರನ್ನು ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಕುಂಭರಾಶಿಯವರು ಇರೋದಿಲ್ಲ. ಇನ್ನು ಯಾವತ್ತಿಗೂ ಸಂಶೋಧನೆಯುಕ್ತ ಮನಸ್ಸು. ನೋಡಿ, ಯಾವುದೇ ಒಂದು ವಿಚಾರಗಳಿರಲಿ, ವಿನಿಮಯಗಳಿರಲಿ, ಯಾವುದೇ ಒಂದು ಕಾನ್ಸೆಪ್ಟ್ ಒಮ್ಮೆ ನೋಡಿದ್ರೆ ಸಾಕು, ಅದ್ರ ಬಗ್ಗೆ ಬಹಳ ಅಧ್ಯಯನ ಮಾಡಿರ್ತಾರೆ, ಅದ್ರ ಬಗ್ಗೆ ಆಸಕ್ತಿ ಇರುತ್ತೆ. ಮತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕು ಅನ್ನುವಂತಹ ಇಂಥದ್ದೇ ಮಾಡ್ಬೇಕನ್ನುವಂಥ ನಿರ್ದಿಷ್ಟವಾದಂಥ ವಿಚಾರ ಇರೋದಿಲ್ಲ. ಯಾವುದು ಕೊಟ್ಟರು ಅದನ್ನು ಸರಿಸಮಾನವಾಗಿ ಸ್ವೀಕಾರ ಮಾಡ್ತಕ್ಕಂತಹ ಮನಸ್ಥಿತಿ ಇರುತ್ತೆ. ಸೂಕ್ಷ್ಮವಾದ ವ್ಯಕ್ತಿತ್ವ. ಯಾರೇನೋ ಸಡನ್ ಆಗಿ ಅಂದುಬಿಟ್ರು ಅಂತಂದ್ರೆ ಮನಸ್ಸಿನ ಮೇಲೆ ಬಹಳ ಪರಿಣಾಮಗಳನ್ನ ಮಾಡಿಕೊಳ್ತಕ್ಕಂತಹ ವ್ಯಕ್ತಿತ್ವ, ಮೃದುವಾದ ಸ್ವಭಾವ. ಇದು ಪ್ಲಸ್ ಪಾಯಿಂಟ್ ಆದ್ರೆ ಇನ್ನು ಮೈನಸ್ ಪಾಯಿಂಟ್ ಇರಲೇಬೇಕಲ್ವಾ. ಮನುಷ್ಯ ಅಂತ ಅಂದಾಗ ಪಾಸಿಟಿವ್ ನೆಗೆಟಿವ್ ಇರಲೇಬೇಕು. ನೀವು ಬೇಗನೆ ನಿರ್ಣಯ ತಗೊಂಡ್ಬಿಡ್ತೀರಿ, ಸಡನ್ ಆಗಿ ನಿರ್ಧಾರ ಮಾಡ್ಬಿಡೋದು, ಚಂಚಲವಾಗಿರುವಂತ ಸ್ವಭಾವ, ತೆಗೆದುಕೊಂಡಿರುವಂತ ನಿರ್ಧಾರದಿಂದ ಹಿಂಸರಿದು ಬಿಡೋದು. ಜೊತೆಗೆ ಏನು ಒಂದು ಮುನ್ನುಗ್ಗಿ ಹೋಗಿರ್ತೀರಿ ಅದಕ್ಕೆ ನೀವು ಸ್ಟಿಕಾನ್ ಆಗಿ ನಿಲ್ಲೋದಿಲ್ಲ. ಜೊತೆಗೆ ಬೇಗ ನಿರ್ಣಯ ತೆಗೆದುಕೊಳ್ಳುವಂಥದ್ದು, ಆತುರದ ನಿರ್ಣಯ ಅಂತ ಹೇಳ್ತೀವಿ. ಅದರಿಂದ ಬಹಳ ಸಲ ನೀವು ಕೈ ಸುಟ್ಟುಕೊಂಡಿರುವಂಥದ್ದು ಇದೆ, ಆತುರದ ನಿರ್ಣಯ. ಇದನ್ನ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಇನ್ನು ಇವತ್ತಿನ ಕಾನ್ಸೆಪ್ಟ್ ಏನ್ ಗೊತ್ತು ಅಂತಂದ್ರೆ, ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಒಂದು ಫಲ ಹೇಗಿರುತ್ತೆ ಅನ್ನುವಂಥ ವಿಡಿಯೋದ ಕಾನ್ಸೆಪ್ಟ್ ಆಗಿದೆ. ನೋಡಿ, ಈ ತಿಂಗಳ ಪ್ರಾರಂಭದಲ್ಲಿ ಬಹಳ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನು ನೀವು ಅನುಸರಿಸಬೇಕಾಗತ್ತೆ. ಯಾವುದೇ ಒಂದು ಕಾಗದ ಪತ್ರಗಳಿರಲಿ, ಹಣಕಾಸಿನ ವ್ಯವಹಾರಗಳಿರಲಿ, ಎಲ್ಲೋ ಸಾಲ ತೆಗೆದುಕೊಳ್ಳೋದು, ಸಾಲ ಕೊಡೋದು, ಲೇವಾದೇವಿಗಳು, ಕೊಡುಕೊಳ್ಳುವಿಕೆಗಳು, ಯಾವುದೋ ಒಂದು ಮಧ್ಯಸ್ಥಿಕೆಯಾಗಿ ನೀವು ಯಾರಿಗೋ ದುಡ್ಡು ಕೊಡಿಸ್ಕೊಡ್ತಾ ಇದ್ದೀರಾ, ಅಥವಾ ನೀವು ನಿಮ್ಗೆ ಯಾರಾದರೂ ದುಡ್ಡು ಕೊಡ್ತಾ ಇದ್ದಾರೆ, ಇಂತಹ ಅನ್ಸೆಕ್ಯೂರ್ ವ್ಯವಹಾರಗಳಿಗೆ ಕೈ ಹಾಕಬಾರ್ದು. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಬಹಳ ನಿಗಾ ಇರಬೇಕು. ಹಣಕಾಸಿನ, ಎಕ್ಸ್ಪೆಷಲಿ ಹಣಕಾಸಿಗೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ನೀವಿಲ್ಲಿ ಅನುಸರಿಸಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಆರ್ಥಿಕವಾಗಿರತಕ್ಕಂಥ ನಷ್ಟವನ್ನ ಅನುಭವಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಕೆಲವು ಸರ್ಕಾರಿ ಕೆಲಸಗಳಿಗೆ ಸುಮ್ಮನೆ ವ್ರತ ತಿರುಗಾಟ ಮಾಡೋದು, ಅಥವಾ ಯಾರ್ದೋ ಕೆಲಸಕ್ಕೆ ತಿರುಗಾಟ ಮಾಡೋದು, ನಿಮ್ಮದಲ್ಲದಂಥ ಕೆಲಸಕ್ಕೆ ಅಲದಾಡುವಂಥದ್ದು, ಅಥವಾ ನಿಮ್ಮದೇ ಆದ ಕೆಲಸ ಇದ್ರೂ ಕೂಡ ಸಡನ್ ಆಗಿ ಆ ಕೆಲಸ ಕೈಗೂಡದೆ ಇರ್ಬೋದು, ಅಥವಾ ಅದಕ್ಕಾಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಬೋದು. ಈ ಥರ ಸಾಧ್ಯತೆ ಇರುತ್ತೆ. ನೀವು ಒಮ್ಮೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಇದು ಸರಿನಾ ತಪ್ಪಾ, ನಾನು ಇದನ್ನು ಮಾಡಬೇಕಾ ಮಾಡಬಾರ್ದಾ.
ಅನ್ನುವಂಥದ್ರ ಬಗ್ಗೆ, ಈಗ ನಾನು ಇದಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಇದು ಯೋಗ್ಯ ಇದೆಯಾ ಅನ್ನುವಂಥದ್ದು ಆ ಸಮಯಕ್ಕೆ ಅನುಸಾರವಾಗಿರುವಂಥ ನಿರ್ಧಾರಗಳನ್ನು ಕೂಡ ನೀವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದೇ ಇದ್ರೆ ಸಮಯ ಸುಮ್ಮನೆ ವ್ಯರ್ಥ ಆಗೋಗುತ್ತೆ. ಸಮಯಕ್ಕೆ ಜಾಸ್ತಿ ಮಹತ್ವವನ್ನ ಕೊಡುವಂಥ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗುತ್ತೆ. ಇನ್ನು ಈಗ ವಿಡಿಯೋ ಪ್ರಾರಂಭ ಆಗಿದೆ ಇದು, ಯಾಕಂದ್ರೆ ಇನ್ನೂ ಬಹಳಷ್ಟು ವಿಚಾರಗಳು, ಬಹಳಷ್ಟು ವಿಷಯಗಳು ಈ ವಿಡಿಯೋದಲ್ಲಿ ಪ್ರಸ್ತಾಪ ಆಗುತ್ತೆ. ಅದರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಆಗಿರುತ್ತೆ. ಈಗಲೇ ನಂಬಿಕೆ, ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳುವಂಥದ್ದನ್ನ ಮರಿಬೇಡಿ. ಬನ್ನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದುವರಿಯೋಣ. ನೋಡಿ, ನಿಮ್ಮ ವಾಹನಗಳನ್ನ ನಿಮ್ಮ ಮಕ್ಕಳ ಕೈಗೆ, ಚಿಕ್ಕ ಮಕ್ಕಳಿದ್ರೆ ಅಥವಾ ಈಗ ಕಲಿತಾ ಇದ್ರೆ ಅಂಥವ್ರ ಕೈಯಲ್ಲಿ ಕೊಡಬೇಡಿ. ಅನ್ಸೆಕ್ಯೂರ್ ಡ್ರೈವಿಂಗ್ ಅನ್ನ ಮಾಡಬೇಡಿ. ನಿಮಗೂ ಕೂಡ ಪೂರ್ಣವಾಗಿ ಡ್ರೈವಿಂಗ್ ಬಂತು ಅಂದ್ರೆ ಮಾಡಿ, ಇಲ್ಲ ಅಂತಂದ್ರೆ ರಿಸ್ಕ್ ಅನ್ನ ತೆಗೆದುಕೊಂಡು ಹೋಗ್ಬೇಡಿ. ಒಳ್ಳೆ ಡ್ರೈವಿಂಗ್ ಕ್ಲಾಸಲ್ಲಿ ಸೇರಿಸಿ ಆಮೇಲೆ ನೀವು ಡ್ರೈವಿಂಗ್ ಅನ್ನ ಓನ್ ಆಗಿ ಮಾಡೋದು ಒಳ್ಳೇದು. ಬಹಳ ಜನ ಮೊದಲಿಂದನೂ ಮಾಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಮಾಡಬಹುದು, ತೊಂದರೆ ಇಲ್ಲ. ಇನ್ನು ನಿಮ್ಮ ವಾಹನಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇಡುವಂತ ಪ್ರಯತ್ನವನ್ನ ಮಾಡಿ. ಹಣಕಾಸಿನ ಬಗ್ಗೆ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳಬೇಕಾದ್ರೆ, ಅಂದ್ರೆ ನೀವು ದೊಡ್ಡ ಮಟ್ಟದ ಏನೋ ದುಡ್ಡು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಅಥವಾ ಏನೋ ಒಂದು ದೊಡ್ಡ ಮಟ್ಟದ ದುಡ್ಡನ್ನು ತೆಗೆದುಕೊಂಡ್ಬಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಯಾರಿಗೋ ದೊಡ್ಡ ಮಟ್ಟದ ದುಡ್ಡು ಕೊಡ್ತಾ ಇದ್ದೀರಿ, ಅದರಲ್ಲಿ ನೀವು ಮಧ್ಯಸ್ಥಿಕೆ ಆಗ್ತಾ ಇದ್ದೀರಿ ಅಂತಂದ್ರೆ ಮತ್ತೊಮ್ಮೆ ಯೋಚನೆ ಮಾಡಿ, ಆಯ್ತಾ? ಇನ್ನು ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಆಸ್ಪತ್ರೆಗಳು ಅಥವಾ ಮೆಡಿಸಿನ್ ಈ ರೀತಿಯಾಗಿ ಸ್ವಲ್ಪ ಖರ್ಚು ವೆಚ್ಚ ಇರ್ತವೆ, ಚಿಕ್ಕ ಪುಟ್ಟ ಖರ್ಚು ವೆಚ್ಚಗಳು ಇರ್ತವೆ. ಅದನ್ನು ಮ್ಯಾನೇಜ್ ಮಾಡಿಕೊಂಡು ಅವರಿಗೆ ಬೇಕು ಬೇಡಗಳನ್ನ ಮೊದಲು ನೋಡುವಂತ ಪ್ರಯತ್ನವನ್ನು ಮಾಡಿ, ಹಿರಿಯರ ಆರೈಕೆಯನ್ನು ಮಾಡುವಂತ ಪ್ರಯತ್ನವನ್ನ ಮಾಡಿ. ಅಪರಿಚಿತರೊಂದಿಗೆ ವಾದ ವಿವಾದಗಳು ಬೇಡ. ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುತ್ತೆ. ನೋಡಿ, ನೀವು ಒಳ್ಳೆದನ್ನ ಹೇಳಿದ್ರು ಕೆಟ್ಟದನ್ನಾಗಿ ತಿಳ್ಕೊಳ್ಳುವಂತ ಜನ ಬಹಳಷ್ಟು ಜನ ಇದ್ದಾರೆ. ಮೊದಲೇ ನೀವು ಅಂದ್ರೆ ಮುಗಿದೋಯ್ತು, ನೀವೇನೇ ಹೇಳಿದ್ರು ಕೂಡ ಅದರಲ್ಲಿ ತಪ್ಪನ್ನು ಹುಡುಕುವಂತ ಜನಗಳು ಜಾಸ್ತಿ ಇದ್ದಾರೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಹೀಗಿದ್ದಾಗ ಸ್ವಲ್ಪ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನ ನೀವಿಲ್ಲಿ ಅನುಸರಿಸಬೇಕಾಗುತ್ತೆ. ವಾದ ವಿವಾದಗಳು, ಅನಾವಶ್ಯಕವಾದಂತ ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು, ಆಯ್ತಾ? ಇನ್ನು ಆತ್ಮೀಯ ಬಂಧುಗಳಿಂದ ನಿಮಗೊಂದು ಒಳ್ಳೆ ಫಲ ಸಿಗುವಂತ ಸಾಧ್ಯತೆ ಇದೆ. ಶುಭ ಸುದ್ದಿಗಳು ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಈ ಖರ್ಚುಗಳಲ್ಲಿ ಹೆಚ್ಚಳ ಆದರೂ ಕೂಡ ಅದನ್ನು ನಿಭಾಯಿಸುವಂತ, ಬ್ಯಾಲೆನ್ಸ್ ಮಾಡುವಂತಹ ಮನಸ್ಥಿತಿ ನಿಮ್ಮಲ್ಲಿರುತ್ತೆ. ಯಾವುದೋ ಒಂದು ಮೂಲದಿಂದ ದುಡ್ಡು ಬರ್ತಾ ಇರುತ್ತೆ, ಯಾಕಂದ್ರೆ ನೀವು ಜವಾಬ್ದಾರಿತ ಸ್ಥಾನದಲ್ಲಿ ಇರ್ತೀರಿ, ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ, ನಿಮ್ಮಲ್ಲಿ ಒಂದು ಕಲೆ ಇರುತ್ತೆ. ಏನಪ್ಪಾ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ, ಜಾಸ್ತಿ ದುಡ್ಡು ಬೇಕು, ಹೆಂಗ್ ಮಾಡೋಣ ಅನ್ನೋಷ್ಟೊತ್ತಿನಲ್ಲಿ ಮತ್ತೆ ಏನೇನೋ ಮ್ಯಾನೇಜ್ ಮಾಡಿ ಪಾಸ್ ಆಗ್ಬಿಡ್ತೀರಿ. ಆ ಥರದ್ದು ಜೀವನದಲ್ಲಿ ಬಹಳ ಅನುಭವ ಆಗಿದೆ. ಅದ್ರ ಬಗ್ಗೆ ಹೇಳ್ತಾ ಕುಂತ್ರೆ ವಿಡಿಯೋ ಲೆಂತ್ ಆಗುತ್ತೆ. ಮತ್ತೊಂದು ಟೈಮ್ ನಿಮ್ಮ ಗುಣಲಕ್ಷಣಗಳ ಬಗ್ಗೆನೇ ಒಂದು ಸ್ಪೆಷಲ್ ವಿಡಿಯೋ ಮಾಡೋಣ. ಹಾಗಾಗಿ ಸ್ವಲ್ಪ ನಿಮ್ಮ
ಎಷ್ಟೇ ಸಮಸ್ಯೆ ಇದ್ರೂ ನಿಮಗೆ ವೀಲ್ ಪವರ್ ಅನ್ನುವಂಥದ್ದು ಇರುತ್ತೆ. ನಿಮಗೆ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಸ್ಟ್ರೆಂತ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥ ಕ್ಯಾರೆಕ್ಟರ್ ಅಲ್ಲ. ಹಾಗಾಗಿ ನೀವು ಸ್ವತಃ ಯೋಚನೆ ಮಾಡುವಂಥದ್ರಿಂದ ಅನೇಕ ಏರಿಳಿತಗಳು, ತೊಂದರೆಗಳು ಬಂದರೂ ಕೂಡ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡುವಂಥ ಸಾಧ್ಯತೆಗಳು ಇದೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಯಾವುದೋ ಒಂದು ಮೂಲದಿಂದ ದುಡ್ಡು ಬರುತ್ತೆ, ದುಡ್ದಿರುವಂಥ ದುಡ್ಡು ಖಂಡಿತ ಬರುತ್ತೆ. ಹಣಕಾಸಿನ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ. ಆದರೆ ನೀವು ಬುದ್ಧಿವಂತಿಕೆಯಿಂದ ನಡೆದುಕೊಂಡ್ರೆ 4 ಕಾಸು ಸಂಪಾದನೆ ಮಾಡ್ಕೋಬಹುದು ಅನ್ನುವಂಥ ವಿಚಾರ ನಮ್ಮದು ಅಲ್ವಾ. ಇನ್ನು ಈ ನಿಮ್ಮ ಕೆಲಸದಲ್ಲಿ ಹಲವಾರು ಅಡೆತಡೆಗಳು ಇರ್ತವೆ. ಸಮಸ್ಯೆ ಇಲ್ಲದೆ ಇರುವಂಥ ಕ್ಷೇತ್ರ ಯಾವುದಿದೆ ಹೇಳಿ? ಸವಾಲುಗಳಂತೂ ಸಾಕಷ್ಟಿದೆ ನಿಮ್ಮ ಕೆಲಸದಲ್ಲಿ. ಅದನ್ನ ಸಮರ್ಥವಾಗಿ ನಿಭಾಯಿಸುವಂಥ ಪ್ರಯತ್ನ ನೀವಿಲ್ಲಿ ಮಾಡಿದ್ರೆ ಇನ್ನೂ ಬಹಳ ಅನುಕೂಲಕರವಾದ ಫಲ ಸಿಗುತ್ತೆ. ಶುಭ ಸುದ್ದಿ ಇದೆ, ಬೇರೆ ಕಡೆಯಿಂದ ಶುಭ ಸುದ್ದಿ ಇದೆ. ಮನೆಯಲ್ಲಿ ಚಿಕ್ಕ ಪುಟ್ಟ ಕಲಹ ಇರುತ್ತೆ, ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನೀವು ಸ್ತ್ರೀಯರೇ ಇರಲಿ, ಪುರುಷರೇ ಇರಲಿ, ಏನೋ ಚಿಕ್ಕ ಪುಟ್ಟದಾಗಿರ್ತಕ್ಕಂಥ ಗೊಂದಲಗಳು, ಕಲಹಗಳು ಈ ರೀತಿ ಇರ್ತವೆ. ಅದ್ರ ಬಗ್ಗೆ ಆಗಿಂದಾಗೇನೆ ಅದನ್ನು ಸರಿ ಮಾಡಿಕೊಂಡು ಮುಂದೆ ಹೋಗುವಂಥ ಪ್ರಯತ್ನ ನೀವು ಇಲ್ಲಿ ಮಾಡ್ಕೋಬೇಕಾಗತ್ತೆ. ಮತ್ತೆ ಭವಿಷ್ಯಕ್ಕಾಗಿ ಹಲವಾರು ಯೋಜನೆಗಳನ್ನು ನೀವು ರೂಪುಗೊಳಿಸುವಂಥ ಸಾಧ್ಯತೆ ಇದೆ. ಸುಮ್ಮನೆ ಕೂಡುವಂಥ ವ್ಯಕ್ತಿ ಅಲ್ಲ, ಸದಾ ಚಟುವಟಿಕೆಯಿಂದ ಇರುವಂಥ ವ್ಯಕ್ತಿ. ಹಾಗಾಗಿ ಏನೇನೋ ಒಂದು ಪ್ಲಾನ್ಗಳು ನಿಮ್ಮ ಮೈಂಡ್ ಸೆಟ್ಟಲ್ಲಿ ರೆಡಿ ಆಗಿರುತ್ತೆ. ಅದರ ಪ್ರಕಾರ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿಗಳು ಏನಿದೆಯಲ್ಲ ಅದರ ಬಗ್ಗೆ ಒಂದು ಸ್ವಲ್ಪ ಎಚ್ಚರಿಕೆ ಇದ್ದರೆ ಸಾಕು, ಬಹಳ ಒಳ್ಳೆ ಫಲ ನಿಮಗಿಲ್ಲಿ ಸಿಗ್ತಾ ಇರುವಂಥದ್ದು. ಇನ್ನು ಕೆಲ ಯೋಜನೆಗಳು ಇದೆಯಲ್ಲ, ಒಂದು ಅಂತಿಮ ಹಂತಕ್ಕೆ ಬಂದು ತಲುಪುವಂಥ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ನಿಂತಿರುವಂಥ ಕೆಲಸ ಅಥವಾ ಯಾವುದೋ ಒಂದು ಯೋಜನೆಗಳು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಂಥ ಸಾಧ್ಯತೆಗಳಿದೆ. ಆರ್ಥಿಕವಾಗಿ ಸುಧಾರಣೆ ಕಂಡರೂ ಕೂಡ ಸ್ವಲ್ಪ ಅಷ್ಟೇ ವೇಗವಾಗಿ ಖರ್ಚಾಗುತ್ತೆ. ಖರ್ಚಿಗೆ ಅಂಕುಶ ಹಾಕುವಂಥ ಪ್ರಯತ್ನವನ್ನು ಮಾಡಿ, ಪ್ರಯಾಣದ ಯೋಜನೆ ಏನಾದರೂ ಇದ್ರೆ ಸ್ವಲ್ಪ ಮುಂದೆ ಹಾಕುವಂಥ ಪ್ರಯತ್ನವನ್ನು ಮಾಡಿ. ಅದರಿಂದ ಬಹಳ ಅನುಕೂಲ ಆಗುತ್ತೆ. ಕೆಲವರಿಗೆ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸಾಗುತ್ತೆ. ಈ ತಿಂಗಳ ಕೊನೆಯಲ್ಲಿ ಸುಳ್ಳು ಸಾಕ್ಷಿ ಅಂತೂ ಹೇಳಬಾರ್ದು ಅಂತ ಒಂದು ಎಚ್ಚರಿಕೆ ಇದೆ. ಆದರೆ ನೀವು ಸತ್ಯವಂತರಲ್ವಾ, ನ್ಯಾಯವಂತರು, ಸತ್ಯವಂತರು, ಧರ್ಮವಂತರು, ನಿಷ್ಠವಂತರು. ಎಲ್ಲೋ ಏನಾದರೂ ಸುಳ್ಳು ಹೇಳ್ಬಿಟ್ರೆ ನಿಮ್ಗೆ ಆಗಾಗ ಮನಸ್ಸಿನಲ್ಲಿನೇ ಕೊರಿತಾ ಇರುತ್ತೆ. ಅಯ್ಯೋ, ನಾನು ಅಲ್ಲಿ ತಪ್ಪು ಮಾಡಿಬಿಟ್ಟೆ, ಸುಳ್ಳು ಹೇಳ್ಬಿಟ್ಟೆ, ಅಥವಾ ಯಾರಿಗೋ ಒಂದು ತೊಂದರೆ ಆಗ್ಬಿಡುತ್ತಲ್ಲ ನನ್ನಿಂದ ಅಂತೇಳಿ ಮರುಕ ಪಡುವಂತಹ ಮುಗ್ಧವಾದ ವ್ಯಕ್ತಿತ್ವ. ಅದರಲ್ಲಂತೂ 2 ಮಾತಿಲ್ಲ. ನೀವಂತೂ ಸುಳ್ಳು ಸಾಕ್ಷಿ ಹೇಳಲಿಕ್ಕೆ ಮನಸ್ಸಂತೂ ಒಪ್ಪೋದಿಲ್ಲ, ಆಯ್ತಾ. ಇನ್ನು ಉಳಿದಂಗೆ ಮಾತ್ರ ಈ ತಿಂಗಳಲ್ಲಿ ಅದ್ಭುತವಾದಂಥ ಫಲ ಇದೆ. ಅದ್ಭುತ ಫಲ ಸಿಗೋದಕ್ಕೆ ಅದ್ಭುತ ಎಚ್ಚರಿಕೆಗಳು ಇದ್ದಾವೆ. ಅದನ್ನು ನೀವು ಅನುಸರಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ. ಇನ್ನು ಈ ಅದ್ಭುತವಾದ ಫಲ ಸಿಗೋದಕ್ಕೆ ಪರಿಹಾರಗಳು ಬೇಡವಾ? ಖಂಡಿತ ಬೇಕು. ದೈವ ಕೃಪೆಗೆ ಪಾತ್ರವಾಗಬೇಕು ಅಂದರೆ ಪರಿಹಾರಗಳು ಬೇಕು. ಅದ್ರ ಬಗ್ಗೆನೂ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಸಿಗುತ್ತೆ. ಇಷ್ಟವಾಗಿರುವಂಥ ವಿಡಿಯೋವನ್ನು ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ, ಈ ಕುಂಭರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ರಿಂದ, ಮಹಾಶಿವನ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ಅರ್ಪಿಸ್ತಕ್ಕಂಥದ್ರಿಂದ ಬಹಳ ಅದ್ಭುತವಾದಂತಹ ಫಲ ನಿಮಗಿಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಈ ಬೇಸಿಗೆ ಬಂತು. ಏಪ್ರಿಲ್ ತಿಂಗಳಂತಂದ್ರೆ ತುಂಬಾ ಬೇಸಿಗೆ ಇರುತ್ತೆ. ಈ ಪಶು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಸ್ವಲ್ಪ ಆಹಾರ, ಅನ್ನವನ್ನ, ನೀರನ್ನ ಇಡುವಂತಹ ಪ್ರಯತ್ನವನ್ನ ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.